ದೊಡ್ಡವ್ರು ನೀವು ಯೋಚನೆ ಮಾಡಿ ನಿರ್ಧಾರ ತಗೋತೀರ ಅಂತ ಅನ್ಕೊಂಡಿದ್ದೆ. ಆದರೆ ನೀವು ದುಡುಕ್ಬಿಟ್ರಿ ಅಜ್ಜಿ. ಈ ಮನೆಯಲ್ಲಿ ಲೀಲಾ ಮೇಡಮ್ನ ನೀವಾದ್ರೂ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೆ. ನನ್ನ ನಿರೀಕ್ಷೆನೂ ಸುಳ್ಳಾಯಿತು. ಲೀಲಾ ಅವಳ ಪರ ವಹಿಸ್ಕೊಂಡು ಮಾತಾಡೋ ಅಂಥ ಕೆಲಸ ಮಾಡಿದ್ದಿದ್ರೆ ನಾನು ಖಂಡಿತ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ದೆ. ಆದರೆ ಅವಳು ಉತ್ತರನೇ ಕೊಡಲಿಲ್ಲ, ಸುಮ್ಮನೆ ನಿಂತಿದ್ಲು. ಹೇಳೋ ಪರಿಸ್ಥಿತಿಯಲ್ಲಿ ಇದ್ರೆ ಹೇಳ್ತಿದ್ರಲ್ವ ಅಜ್ಜಿ? ಪರಿಸ್ಥಿತಿ 1000 ಬರಲಿ, ತಾಳಿ ಅನ್ನೋದು ಗಂಡನ ಆಯಸ್ಸು, ಶ್ರೇಯಸ್ಸು, ಸೌಭಾಗ್ಯದ ಸಂಕೇತ. ಜೀವ ಹೋದ್ರೂ ತಾಳಿ ಬಿಚ್ಕೊಡೋ ಕೆಲಸ ಮಾಡಬಾರ್ದಿತ್ತು, ಅದು ತಪ್ಪು. ಜೀವ ಹೋಗೋ ಸಂದರ್ಭ ಬಂದರೂ ತಾಳಿ ಬಿಚ್ಚೋದು ತಪ್ಪೇ ಅಜ್ಜಿ. ಆದರೆ ತನ್ನ ಗಂಡ ಯಾರ ಮೇಲೆ ಜೀವ ಇಟ್ಕೊಂಡಿದ್ದಾರೋ ಅವ್ರಿಗೋಸ್ಕರ ತಾಳಿ ಬಿಚ್ಚೋದು ತಪ್ಪಾಗುತ್ತೆ ಅಜ್ಜಿ. ಅಂದರೆ ಮನೆಯಲ್ಲಿರೋ ವಸ್ತುಗಳು ನಿಜವಾಗ್ಲೂ ಕಳ್ಳತನ ಆಗಿತ್ತು ಅಜ್ಜಿ. ಅದ್ರ ಜೊತೆ ಅಂತರ ಮೇಡಮ್ ಫೋಟೋನು ಕಳ್ಳತನ ಆಗಿತ್ತು. ಮತ್ತೆ ಪಾಲಿಶ್ ಮಾಡಿಸಿದ್ದು ಅಂತ ಹೇಳಿದ್ದು? ಅದು ಲೀಲಾ ಮೇಡಮ್ ಎಲ್ಲಿ ಬಯಸ್ಕೋತಾರೋ ಅಂತ ನಾನು ಹೇಳಿದ ಸಣ್ಣ ಸುಳ್ಳು. ಕಳೆದೋಗಿರೋ ವಸ್ತುಗಳನ್ನು ನಾನೇಗೋ ಹುಡ್ಕೊಂಡು ವಾಪಸ್ ತಂದೆ. ಆದರೆ ಅಂತರ ಮೇಡಮ್ ಫೋಟೋ ನಮ್ಗೆ ಸಿಗಲಿಲ್ಲ. ಎಜೆ ಸರ್ ಅಂತರ ಮೇಡಮ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಅವ್ರ ಫೋಟೋ ಕಾಣಿಸ್ತಿಲ್ಲ ಅಂದರೆ ಅವ್ರಿಗೆ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಅಂತ ಯೋಚನೆ ಮಾಡಿದ್ದೀರ ಅಜ್ಜಿ? ಈ ಫೋಟೋ ವಿಷಯ ಎಜೆ ಸರ್ಗೆ ಏನಾದರೂ ಗೊತ್ತಾದರೆ ಅವ್ರು ಕೋಪ ಮಾಡ್ಕೊಳ್ಳೋದಕ್ಕಿಂತ ನೊಂದ್ಕೋತಾರೆ ಅಂತ ಲೀಲಾ ಮೇಡಮ್ ಆ ಫೋಟೋನ ಹುಡ್ಕೊಂಡು ಹೋದ್ರು. ಅವ್ರ ಅಸಹಾಯಕತೆಯನ್ನು ಯೂಸ್ ಮಾಡ್ಕೊಂಡು ಆ ವ್ಯಕ್ತಿ ಜಾಸ್ತಿ ದುಡ್ಡನ್ನ ಡಿಮಾಂಡ್ ಮಾಡ್ದ. ಕೈಯಲ್ಲಿ ದುಡ್ಡೇ ಇಲ್ದಿರೋ ಲೀಲಾ ಮೇಡಮ್ ಬೇರೆ ದಾರಿ ಇಲ್ಲದೆ ಕುತ್ತಿಗೆಯಲ್ಲಿರೋ ತಾಲಿನ ಬಿಚ್ಚಿಕೊಟ್ರು. ಹೀಗಾಗಿದೆ ಅಂತ ನನ್ನ ಹತ್ರ ಮೊದಲೇ ಹೇಳ್ಬೋದಿತ್ತಲ್ಲೋ. ಅದನ್ನು ಹೇಳಿದರೆ ಫೋಟೋ ಕಳೆದೋಗಿರೋ ವಿಷಯನೂ ಹೊರಗೆ ಬರ್ತಿತ್ತು. ಅವಾಗ ಎಜೆ ಸರ್ಗೆ ನೋವಾಗ್ತಿತ್ತಲ್ವಾ? ಅದಕ್ಕೆ ಫೋಟೋ ಕಳೆದೋಗಿರೋ ವಿಷಯನ ಮುಚ್ಚಿಡೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಬೇರೆ ಥರನೇ ಆಗೋಯ್ತು. ಈ ಕಾಲನೇ ಸರಿ ಇಲ್ಲಪ್ಪ. ಇನ್ನೊಬ್ಬರ ಸಂತೋಷದ ಬಗ್ಗೆ ಯೋಚನೆ ಮಾಡೋ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದಾಗೋದೇ ಇಲ್ಲ. ನನ್ನ ಜೀವನದಲ್ಲಿ ನಿನ್ನ ಸ್ಥಾನ ತುಂಬ ಅರ್ಹತೆ ಇರುವಂಥ ಹುಡುಗಿನ ನೀನೇ ಆಯ್ಕೆ ಮಾಡಬೇಕು. ಇದು ಒಂಥರ ಆಯ್ಕೆ. ನಾನು ಮದುವೆ ಆಗೋ ಹುಡುಗಿ ಇವಳೆ. ನನ್ನ ನಂತರ ಏನೇ ಆಯ್ಕೆ ಮಾಡಲಿ, ಏನೇ ನಿರ್ಧಾರ ತಗೊಳ್ಳಿ, ಅದು ಸರಿಯಾಗಿ ಇರುತ್ತಾ ನನ್ನ ನಂಬಿಕೆ ನನಗೆ. ಆದರೆ ಲೀಲಾ ವಿಷಯದಲ್ಲಿ ಅದು ಸರಿ ಇಲ್ಲ. ನಿನ್ನ ಆಯ್ಕೆ ತಪ್ಪಾಗಿದೆ ಅಂತ. ಇಲ್ಲ, ಅವಳ ಆಯ್ಕೆ ಸರಿಯಾಗೇ ಇದೆ. ತಪ್ಪು ಮಾಡಿರೋದು ನೀನು. ಇಷ್ಟೆಲ್ಲ ಆದ್ಮೇಲೂ ನೀನು ಅವಳನ್ನು ವಹಿಸ್ಕೊಂಡು ಮಾತಾಡ್ತೀಯ? ಹೌದಪ್ಪ, ನೀನು ಅವಳ ಗಂಡ ಆಗಿ ಅವಳನ್ನು ಅರ್ಥ ಮಾಡಿಕೊಂಡು ವಹಿಸ್ಕೊಳ್ದೆ ಹೋದರೆ ಅವಳ ಅತ್ತೆ ಆಗಿ ನಾನು ವಹಿಸ್ಕೊಳ್ಳೇಬೇಕಾಗತ್ತೆ. ಏನು ಹೇಳ್ತಿದ್ಯಾ? ಇಲ್ಲಿವರೆಗೂ ನೀನು ಏನೇ ನಿರ್ಧಾರ ತಗೊಂಡ್ರು ಅದ್ರ ಹಿಂದೆ ಒಂದು ಅರ್ಥ ಇರ್ತಿತ್ತು. ಅದಕ್ಕೆ ನಾನು ಸುಮ್ಮನಿರ್ತಿದ್ದೆ. ಆದರೆ ಈ ಸಲ ನೀ ತಗೊಂಡಿರೋ ನಿರ್ಧಾರ ತಪ್ಪು. ಕೂತ್ಕೆಲಿ ತಾಳಿನ ತೆಕ್ಕೊಟ್ಟು ಬಂದಿದ್ದಾಳಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ಹೌದಪ್ಪ, ಅವಳು ತಾಳಿ ತೆಕ್ಕೊಟ್ಟಿದ್ದು ತಪ್ಪೇ. ಆದರೆ ಅದ್ರ ಹಿಂದೆ ಇರೋ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ಯಾ? ಅಮ್ಮ ಪ್ಲೀಸ್, ಸಂಪ್ರದಾಯಸ್ಥರು ಮನೆ ಸೊಸೆಗೆ ತಾಳಿ ತೆಗೆಯುವಂಥ ಕಾರಣ ಏನಿರುತ್ತೆ? ಅದು ಗಂಡ ಬದುಕಿದ್ದಾಗ. ಖಂಡಿತ ಕಾರಣ ಇದೆ ಕಣೋ. ಏನು? ಅದನ್ನೇ ಕೇಳ್ತಾ ಇರೋದು. ನೀನು ಹೌದು, ನೀನೇ. ವಾಟ್? ನಾನಾ? ಹೌದು ಕಣೋ.
ಅಲ್ಲಮ್ಮ, ಅವಳು ಬೇಜವಾಬ್ದಾರಿತನಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ಬೇಜವಾಬ್ದಾರಿತನ ಅಲ್ಲ ಕಣೋ, ಅವಳು ಅಂತರ ತಂಗಿಯಾಗಿ ತನ್ನ ಜವಾಬ್ದಾರಿನ ನಿಭಾಯಿಸಿದಾಳೆ. ಬಟ್ ಇಲ್ಲಿ ಅಂತರ ಹೆಸರಕ್ಕೆ ಹೇಳಲೇಬೇಕು ಕಣೋ, ಯಾಕೆಂದ್ರೆ ಅಂತರ ನಿನಗೆ ಉಸಿರು. ಆ ಉಸಿರನ್ನು ಉಳಿಸ್ಕೋಬೇಕು ಅಂತಂದ್ರೆ ಲೀಲಾ ತನ್ನ ತಾಳಿನ ತ್ಯಜಿಸ್ಬೇಕಿತ್ತು. ನೀನು ಏನು ಹೇಳ್ತಿದ್ಯಾ ನನಗೇನು ಅರ್ಥ ಆಗ್ತಾ ಇಲ್ಲ. ನಂಗೆ ಆ ಫೋಟೋ ಬೇಕು. 10,000 ರೂಪಾಯಿ ಕೊಡಮ್ಮ. ದುಡ್ಡಿಲ್ಲ ಸರ್, ನಾನು ಏನು ಮಾಡಲಿ? ನಿನ್ನಾಣೆ ಬರ, ಏನು ಬೇಕಾದ್ರೂ ಮಾಡು. ಅಂತರ ಮೇಲೆ ನಿನಗಿರೋ ಪ್ರೀತಿ ಈ ಫೋಟೋದಲ್ಲಿ ಜೀವಿಸಿದೆ ಅನ್ನೋದು ಲೀಲಾ ಗೊತ್ತು ಕಣೋ. ತನ್ನ ಭಾವನೆಗಳಿಗೆ ಧಕ್ಕೆ ಆದರೂ ಪರವಾಗಿಲ್ಲ, ನಿನ್ನ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅನ್ನೋ ಒಳ್ಳೆ ಮನಸ್ಸು ಅವಳದು. ಅದಕ್ಕೆ ತನ್ನ ತಾಳಿನ ಕೊಟ್ಟು ನಿನ್ನ ಭಾವನೆನ ಉಳಿಸ್ಕೊಂಡು ಬಂದಿದ್ದಾಳೆ. ಒಂದು ವೇಳೆ ಅಂತರ ಫೋಟೋ ಹೋಗಿದ್ದಿದ್ರೆ ನೀ ಅದನ್ನು ಸಹಿಸ್ಕೋತಿದ್ಯಾ? ಯೋಚನೆ ಮಾಡೋ. ಪಾಪ, ನಿಮಗೆ ಇಂಥ ಗತಿ ಬರಬಾರ್ದಿತ್ತು. ಆದರೂ ನಿಮ್ಗೆ ಗತಿ ಬಂದೇ ಬಿಡ್ತು. ನಮ್ಮನ್ ಕಾಡ್ಸದ್ ಪಾಪ ಸುಮ್ಮನೆ ಬಿಟ್ಬಿಡುತ್ತಾ ಅತ್ತೆ ಅಮ್ಮ? ಏ ಬುದ್ಧಿನೇ ಇಲ್ಲ ಸರು ನಿನಗೆ. ಇವ್ರ ಕತ್ತಲ್ಲಿ ನಮ್ಮ ಮೇಜೆ ಕಟ್ಟಿರೋ ತಾಳಿನೇ ಇಲ್ಲ ಅಂದಮೇಲೆ ಇವ್ರ ಹೆಂಗ್ ನಮಗೆ ಅತ್ತೆ ಆಗ್ತಾರೆ? ಹೌದಲ್ವಾ? ಹಾಗಿದ್ಮೇಲೆ ಇವ್ರಂಗೆ ಏನಂತ ಕರೆಯೋದು ಲಕ್ಷ್ಮಿ ಅಕ್ಕ? ಹೋಗೇಲೆ, ಬಾರೇಲೆ, ಕೂತ್ಕೊಳ್ಳೇಲೆ, ನಡಿಯೇಲೆ ಅಂತ ಕರಿಬೋದು. ಅಕ್ಕ ಈ ತರನು ಏಯ್ ಅಂತಾನು ಕರಿಬೋದು ಅಲ್ವೇನೆ ಲೀಲಾ? ಪಾಪ ಸುಮ್ಮನಿರಿ, ಯಾಕೆ ಕಾಲೆಳಿತೀರಾ? ಈಗಾಗಲೇ ತುಂಬ ನೊಂದಿದ್ದಾರೆ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಲ್ವಾ ಲೀಲಾ ಮೇಡಮ್? ಹೋದ್ರೆ ಹೋಗ್ಲಿ ಬಿಡಿ ಅಕ್ಕ, ಇವರೆಲ್ಲ ಒಂಥರ ಡಸ್ಟ್ಬಿನ್ನಲ್ಲಿರೋ ವೇಸ್ಟ್ ಇದ್ದಾಗ. ಅಧಿಕಾರ ಇದೆ ಅಂತ ಎಷ್ಟು ಮೆರ್ದೆ ಅಲ್ಲ? ಈಗಲಾದ್ರೂ ಗೊತ್ತಾಯ್ತಾ? ನಿಭಾಯಿಸಕ್ ಬರ್ದೇ ಹೋದ್ರೆ ಅಧಿಕಾರ ಅನ್ನೋದು ತಲೆ ಮೇಲಿರೋ ಕಿರೀಟ ಅಲ್ಲ, ಮಡ್ಲಲ್ಲಿ ಕಟ್ಕೊಂಡಿರೋ ಕೆಂಡ ಇದ್ದಾಗೆ ಅಂತ. ಏಜೆ ನಿನ್ನ ಈ ಮನೆಯಿಂದನೇ ಹೊರಗಡೆ ಹಾಕಿದ್ಮೇಲೆ ಇನ್ನು ಮನೆ ಜವಾಬ್ದಾರಿ ನಿಭಾಯಿಸೋ ಮಾತೇ ಇಲ್ಲ. ಅರೆ ಹೌದಲ್ವಾ? ಅಂದ್ರೆ ಲೀಲಂಗೆ ಜಾಗನೂ ಇಲ್ಲ, ಅಧಿಕಾರನೂ ಇಲ್ಲ. ಇಷ್ಟು ದಿನ ನೀನು ಏನೇ ಮಾಡಿದ್ರು ಅಜ್ಜಿ ನಿನ್ನ ವಹಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಇನ್ಮೇಲೆ ನಿನ್ ಪಾಲಿಗೆ ಅಜ್ಜಿನೂ ಇಲ್ಲ. ಅಲ್ಲ
ಒಂದರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಆದ್ರೂ ಅದು ಯಾವ ಧೈರ್ಯದ ಮೇಲೆ ನಿಂತಿದೆಯಾ? ಏಜೆ ಹೇಳಕ್ ಕೇಳಿಸ್ಲಿಲ್ವಾ? ತಾಳಿ ಬರೋವರೆಗೂ ಮನೆ ಒಳಗಡೆ ಎಂಟ್ರಿ ಇಲ್ಲ ಅಂತ. ಅಯ್ಯೋ ಅಕ್ಕ, ಪಾಪ ಲೀಲಾ, ಈಜೆ ಅಂತ ಆಚೆ ಹಾಕಿದ್ದಾಯ್ತು, ಎಷ್ಟೊತ್ತು ಅಂತ ನಿಂತ್ಕೊಂಡಿರ್ತಾಳೆ. ಅಕ್ಕ, ಸೂಟ್ ಕೇಸ್ ತಂದು ಆಚೆ ಬಿಸಾಕ್ಲಾ? ನಿಂತ್ಕೊಂಡಿರ್ಲಿ ಬಿಡು ಲಕ್ಷ್ಮಿ. ಬಿಸಿಲಲ್ಲಿ ನಿಂತು ನಿಂತು ಮೈಯಲ್ಲಿರೋ ಕೊಬ್ಬೆಲ್ಲ ಕರಗತ್ತೆ. ಬಟ್ ಒಂದು ಮಾತು ನೆನ್ಪಿಟ್ಕೊ, ನೀನಿಲ್ಲಿ ಎಷ್ಟೊತ್ತು ನಿಂತ್ಕೊಂಡ್ರು ಅಷ್ಟೇ, ಏಜೆ ಕಟ್ಟಿರೋ ತಾಳಿ ಅನ್ನೋ ಲೈಸೆನ್ಸ್ನ ನೀನು ಕಳ್ಕೊಂಡಾಗಿದೆ. ಅದು ವಾಪಸ್ ನಿನ್ನ ಕುತ್ತಿಗೆಗೆ ಬರೋವರೆಗೂ ನಿನಗೆ ಈ ಮನೇಲಿ ಸ್ಥಾನ ಇಲ್ಲ. ಆ ಲೈಸೆನ್ಸು ನನ್ನ ಹತ್ರ ಇದೆ. ತಗೋ ಹಾಕು. ಏಜೆ, ನನಗೆಲ್ಲ ವಿಷಯಗಳು ಗೊತ್ತಾಗಿದೆ. ಇನ್ನಿದ್ರ ಬಗ್ಗೆ ಯಾವ ಪ್ರಶ್ನೆಗಳು ಬೇಡ. ತಗೋ ಹಾಕು. ಒಂದು ನಿಮಿಷ ರಾಮ್. ರಾಮ್, ಏನು ಕೆಟ್ಟಗಳಿಗೇನೋ ಏನೋ ಅವಳು ಕುತ್ತಿಗೆಯಿಂದ ತಾಳಿ ತೆಗೆದ್ಬಿಟ್ಟಿದ್ಲು. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ ಅನ್ನೋದು ನಿನಗೆ ಗೊತ್ತಾಗಿದೆ. ಇಷ್ಟಾದ್ಮೇಲೂ ಅವಳಾಗವಳೆ ಆ ತಾಳಿ ಕಟ್ಕೊಂಡ್ರೆ ಅದು ಬರೀ ಚಿನ್ನದ ಸರ ಅನ್ಸ್ಕೊಳತ್ತೆ. ಆದರೆ ಅವಳು ಗಂಡ ಆಗಿರೋ ನೀನು ಅದನ್ನು ಅವಳು ಕುತ್ತಿಗೆಗೆ ಹಾಕಿದ್ರೆ ಅದು ಮಂಗಳಸೂತ್ರ ಅನ್ಸ್ಕೊಳತ್ತಪ್ಪ. ಅದ್ರ ವಾರಸ್ದಾರ ನೀನು, ಅವಳು ಕುಂಕುಮ ಭಾಗ್ಯಕ್ಕೆ ಒಡೆಯ ನೀನು. ನೀನು ಅವಳು ಕುತ್ತಿಗೆಗೆ ಹಾಕಿದ್ರೇನೆ ಅದಕ್ಕೊಂದು ಬೆಲೆ. ಹಾಕುರ, ನಿನ್ನ ಕೈಯಾರ ನೀನೇ ಆ ತಾಳಿನ ಅವಳು ಕುತ್ತಿಗೆಗೆ ಹಾಕು.
ರಾಮ್ ಒಂದು ನಿಮಿಷ. ಮನುಷ್ಯರ ದೃಷ್ಟಿಗೆ ಮರನೇ ಬಿದ್ದುಬಿಡುತ್ತಂತೆ. ಯಾರು ಕಣ್ಣು ಬಿತ್ತೋ ಏನೋ ಈ ಮನೆ ಮಹಾಲಕ್ಷ್ಮಿನ ಹೊರಗಡೆ ನಿಲ್ಲಿಸಿ ಅವಮಾನ ಮಾಡೋ ಹಾಗಾಯಿತು. ಇನ್ಮೇಲಾದರೂ ಇಂಥ ಘಟನೆ ನಡೆದೇ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಏನ್ರಮ್ಮ, ಈ ಮತ್ತೆಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಮನೆ ತುಂಬಿಸ್ಕೊಳ್ಳಿ. ಅದೇ ಯಾಕೆ ಹಾಗೆ ನಿಂತ್ಬಿಟ್ರಿ? ಹೋಗಿ ಆರತಿ ತಟ್ಟೆ ತಗೊಂಬನ್ನಿಮ್ಮ, ಹೋಗಿ. ಅಬ್ಬಾ, ಈಗ ಸಮಾಧಾನ ಆಯಿತು. ಬಲ್ಗಾಲಿಟ್ಟು ಒಳಗೆ ನಡೀರಿ. ಮೊದಲು ನೀವು 3 ಜನ ಲೀಲಾ ಹತ್ರ ಸಾರಿ ಕೇಳಿ. ತಪ್ಪು ಮಾಡಿದ್ಮೇಲೆ ಸಾರಿ ಕೇಳೋದಕ್ಕೆ ಯಾಕೆ ಇಷ್ಟೊಂದು ಬಿಗುಮಾನ? ಅಲ್ಲ ಯಜಯ್, ನಾವೇನು ತಪ್ಪು ಮಾಡಿದ್ದೀವಿ? ದುರ್ಗಾ, ನಿಮ್ಮ ಘನತೆಯಿಂದ ಕೆಳಗಿಳಿದು ಲೀಲಾ ಮತ್ತೆ ಅವ್ರ ಮನೆಯವ್ರ ಬಗ್ಗೆ ಮಾತಾಡಿದ ರೀತಿ ನೀವು ಮಾಡಿರೋ ದೊಡ್ಡ ತಪ್ಪು. ನಾವು ಕಮಾನ್ ಸಾರಿ ಕೇಳಿ. ಸಾರಿ. ಸಾರಿ. ದುರ್ಗಾ, ನೀ ಹೇಳಿದ್ ನನಗೆ ಕೇಳಿಸ್ಲಿಲ್ಲ. ಸಾರಿ. ಬೆಟ್. ನಿನ್ನ ಹತ್ರ ಮಾತಾಡಬೇಕು. ಬಾ. ಸರಿಯಾಗಿ ಮಂಗಳಾರತಿ ಆಯ್ತಾ ದುರ್ಗಾಂಬ ಅವ್ರೆ? ಭಗವಂತ ನಿಮ್ಮಂತವ್ರಿಗೆ ಕುತಂತ್ರ ಮಾಡೋ ಬುದ್ಧಿ ಕೊಟ್ಟು ತಲೆ ಉಪಯೋಗಿಸ್ಕೊಂಡು ಬದುಕೊಳ್ಳಿ ಅಂತ ಬಿಟ್ಬಿಡ್ತಾನೆ. ಆದರೆ ನಮ್ಮಂಥವ್ರಿಗೆ ಎಡ್ವಟ್ ಮೇಲೆ ಎಡ್ವಟ್ ಮಾಡೋ ಬುದ್ಧಿ ಕೊಟ್ಟರು ಸದಾ ನಮ್ಮ ಜೊತೆಲಿದ್ದು ಕಾಪಾಡ್ತಾನೆ. ನೀವಿಷ್ಟೆಲ್ಲ ಸರ್ಕಸ್ ಮಾಡಿದ್ರು ಅಧಿಕಾರ ಕಿತ್ಕೊಳ್ಳೋಕ್ಕಾಗಲಿಲ್ಲ, ಕೀನು ಕಿತ್ಕೊಳ್ಳೋಕ್ಕಾಗಲಿಲ್ಲ. 2 ನನ್ನ ಹತ್ರನೇ ಇದೆ. ನಾನು ನಿಮಗೆ ಎಷ್ಟು ಸತಿ ಹೇಳಿದ್ದೀನಿ, ಮನುಷ್ಯ ಅಂದಮೇಲೆ ಕಾಲಲ್ಲೇ ನಡಿಬೇಕು, ಕೈಯಲ್ಲೇ ಊಟ ಮಾಡಬೇಕು ಅಂತ. ಆದರೆ ನೀವೆಲ್ಲ ತಲೆಯಲ್ಲೇ ನಡೀತೀರ. ಅದಕ್ಕೆ ನಿಮ್ಮ ಕ್ಯಾಲ್ಕುಲೇಷನ್ಸ್ ಎಲ್ಲ ತಲೆ ಕೆಳಗೆ ಆಗುತ್ತೆ.
ಅಯ್ಯೋ ಪಾಪ, ನಿಮಗೆ ಇಂಥ ಗತಿ ಬರಬಾರ್ದಿತ್ತು. ಆದ್ರೂ ನಿಮ್ಗೆ ಈ ಗತಿ ಬಂದೇ ಬಿಡ್ತು. ನಮ್ಮನ್ ಕಾಡ್ಸದ್ ಪಾಪ ಸುಮ್ನೆ ಬಿಟ್ಬಿಡುತ್ತಾ ಅತ್ತೆ ಅಮ್ಮ? ಏ ಬುದ್ಧಿನೇ ಇಲ್ಲ ಸರು ನಿನ್ಗೆ. ಇವ್ರ ಕತ್ತಲ್ಲಿ ನಮ್ಮ ಏಜ್ ಕಟ್ಟಿರೋ ತಾಳಿನೇ ಇಲ್ಲ ಅಂದ್ಮೇಲೆ ಇವ್ರ ಹೆಂಗ್ ನಮಗ್ ಅತ್ತೆ ಆಗ್ತಾರೆ? ಹೌದಲ್ವಾ? ಹಾಗಿದ್ಮೇಲೆ ಇವ್ರನ್ನ ಏನಂತ ಕರೆಯೋದು ಲಕ್ಷ್ಮಿ ಅಕ್ಕ? ಹೋಗೇಲೆ, ಬಾರೇಲೆ, ಕೂತ್ಕೊಳ್ಳೇಲೆ, ನಡಿಯೇಲೆ ಅಂತ ಕರಿಬೋದು. ಅಕ್ಕ ಈ ತರನು ಏಯ್ ಅಂತಾನು ಕರಿಬೋದು ಅಲ್ವೇನೆ ಲೀಲಾ? ಪಾಪ ಸುಮ್ಮನಿರಿ, ಯಾಕೆ ಕಾಲೆಳಿತೀರಾ? ಈಗಾಗಲೇ ತುಂಬ ನೊಂದಿದ್ದಾರೆ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಲ್ವಾ ಲೀಲಾ ಮೇಡಮ್? ಹೋದ್ರೆ ಹೋಗ್ಲಿ ಬಿಡಿ ಅಕ್ಕ, ಇವರೆಲ್ಲ ಒಂಥರ ಡಸ್ಟ್ಬಿನ್ನಲ್ಲಿರೋ ವೇಸ್ಟ್ ಇದ್ದಾಗ. ಅಧಿಕಾರ ಇದೆ ಅಂತ ಎಷ್ಟು ಮೆರ್ದೆ ಅಲ್ಲ? ಈಗಲಾದ್ರೂ ಗೊತ್ತಾಯ್ತಾ? ನಿಭಾಯಿಸಕ್ ಬರ್ದೆ ಹೋದ್ರೆ ಅಧಿಕಾರ ಅನ್ನೋದು ತಲೆ ಮೇಲಿರೋ ಕಿರೀಟ ಅಲ್ಲ, ಮಡ್ಲಲ್ಲಿ ಕಟ್ಕೊಂಡಿರೋ ಕೆಂಡ ಇದ್ದಾಗೆ ಅಂತ. ಏಜೆ ನಿನ್ನ ಈ ಮನೆಯಿಂದನೇ ಹೊರಗಡೆ ಹಾಕಿದ್ಮೇಲೆ ಇನ್ನು ಮನೆ ಜವಾಬ್ದಾರಿ ನಿಭಾಯಿಸೋ ಮಾತೇ ಇಲ್ಲ. ಅರೆ ಹೌದಲ್ವಾ? ಅಂದ್ರೆ ಲೀಲಂಗೆ ಜಾಗನೂ ಇಲ್ಲ, ಅಧಿಕಾರನೂ ಇಲ್ಲ. ಇಷ್ಟು ದಿನ ನೀನ್ ಏನೇ ಮಾಡಿದ್ರು ಅಜ್ಜಿ ನಿನ್ನ ವಹಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಇನ್ಮೇಲೆ ನಿನ್ ಪಾಲಿಗೆ ಅಜ್ಜಿನೂ ಇಲ್ಲ. ಅಲ್ಲ, ನನಗೆ ಒಂದರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಆದ್ರೂ ಅದು ಯಾವ ಧೈರ್ಯದ ಮೇಲೆ ನಿಂತಿದೆಯಾ? ಏಜ ಹೇಳಕ್ ಕೇಳಿಸ್ಲಿಲ್ವಾ? ತಾಳಿ ಬರೋವರೆಗೂ ಮನೆ ಒಳಗಡೆ ಎಂಟ್ರಿ ಇಲ್ಲ ಅಂತ. ಅಯ್ಯೋ ಅಕ್ಕ, ಪಾಪ ಲೀಲಾ. ಈಜೆ ಅಂತ ಆಚೆ ಹಾಕಿದ್ದಾಯ್ತು, ಎಷ್ಟೊತ್ತು ಅಂತ ನಿಂತ್ಕೊಂಡಿರ್ತಾಳೆ. ಅಕ್ಕ ಸೂಟ್ ಕೇಸ್ ತಂದು ಆಚೆ ಬಿಸಾಕ್ಲಾ? ನಿಂತ್ಕೊಂಡಿರ್ಲಿ ಬಿಡು ಲಕ್ಷ್ಮಿ. ಬಿಸಿಲಲ್ಲಿ ನಿಂತು ನಿಂತು ಮೈಯಲ್ಲಿರೋ ಕೊಬ್ಬೆಲ್ಲ ಕರ್ಗತ್ತೆ. ಬಟ್ ಒಂದು ಮಾತು ನೆನ್ಪಿಟ್ಕೊ, ನೀನಿಲ್ಲಿ ಎಷ್ಟೊತ್ತು ನಿಂತ್ಕೊಂಡ್ರು ಅಷ್ಟೇ, ಏಜೆ ಕಟ್ಟಿರೋ ತಾಳಿ ಅನ್ನೋ ಲೈಸೆನ್ಸ್ನ ನೀನು ಕಳ್ಕೊಂಡಾಗಿದೆ. ಅದು ವಾಪಸ್ ನಿನ್ನ ಕುತ್ತಿಗೆಗೆ ಬರೋವರೆಗೂ ನಿನಗೆ ಈ ಮನೇಲಿ ಸ್ಥಾನ ಇಲ್ಲ. ಆ ಲೈಸೆನ್ಸು ನನ್ನ ಹತ್ರ ಇದೆ.